ಇವತ್ತಿನ ದಿನಗಳಲ್ಲಿ ಚಿನ್ನ ಅಷ್ಟೇ ಗಗನಕ್ಕೇರಿಲ್ಲ, ಜೊತೆಗೆ ಬೆಳ್ಳಿ ಕೂಡ ಗಗನಕ್ಕೇರಿಬಿಟ್ಟಿದೆ. ಚಿನ್ನದ ರೇಟ್ ಜೊತೆಗೆ ಬೆಳ್ಳಿ ರೇಟ್ ಕೇಳಿದ್ರು ಕೂಡ ತುಂಬಾನೇ ಶಾಕ್ ಆಗುತ್ತೆ. ಆ ರೇಂಜಿಗೆ ಬೆಳ್ಳಿ ಕೂಡ ಬೆಳೆದ್ಬಿಟ್ಟಿದೆ. ಮುಂಚೆ ಎಲ್ಲ ಬೆಳ್ಳಿನ ನಾವು ಮಿಡಲ್ ಕ್ಲಾಸ್ ಅವರು ಆರಾಮಾಗಿ ಪರ್ಚೇಸ್ ಮಾಡ್ತಿದ್ವಿ. ಈಗ ಬೆಳ್ಳಿ ಮುಂದೆ ಹೋಗಿ ನಿಂತ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಫಂಕ್ಷನಲ್ಲೆಲ್ಲ ಒಂದು 2-3 ಏನಾದರೂ ಒಂದು ಗಿಫ್ಟ್ ಕೊಡೋ ಅಂಥದ್ದು, ಪ್ರೆಸೆಂಟೇಷನ್ ಮಾಡೋ ಅಂಥದ್ದು ಬರ್ತಿತ್ತು. ಈಗ 2-3 ಬೆಳ್ಳಿ ತೊಗೊಳಕ್ಕೆ ಹೋದರೆ ಏನೂ ಸಿಗೋದಿಲ್ಲ. ಆ ರೇಂಜಿಗೆ ಬೆಳ್ಳಿ ಬೆಲೆನೂ ಕೂಡ ಗಗನಕ್ಕೆ ಹೋಗ್ಬಿಟ್ಟಿದೆ. ನಾನು ತುಂಬ ದಿನಗಳಿಂದ ನನ್ನ ಮಗಳಿಗೆ ಕಾಲ್ಗೆಜ್ಜೆ ನೋಡಬೇಕು ಅಂತ ಅನ್ಕೋತಿದ್ದೆ. ತಗೊಳ್ಳೋಣ ಅಂದ್ಕೊಂಡು ತಗೊಳ್ಳೇ ಇಲ್ಲ. ಸೊ ಈಗ ಫಂಕ್ಷನ್ ಕೂಡ ನಮ್ಮ ಮನೇಲಿ ಹತ್ರ ಬರ್ತಿರೋದ್ರಿಂದ ಅವಳಿಗೆ ಕಾಲ್ಗೆಜ್ಜೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾನು ಮೊದಲೆಲ್ಲ ಅವಳಿಗೆ ಕಾಲು ತುಂಬ ಗೆಜ್ಜೆ ಇರೋಂತಹ ಚೈನ್ನ ನೋಡ್ತಾ ಇದ್ದೆ. ಯಾಕಂದರೆ ಅವಳು ಚಿಕ್ಕವಳು ಇದ್ಲು ಅಲ್ವಾ. ಸೊ ಅವಳು ಎಲ್ಲೇ ಹೋದರೂ ನನಗೆ ಈಸಿಯಾಗಿ ಗೊತ್ತಾಗಲಿ, ಅದ್ರ ಸೌಂಡ್ಗೆ ನನಗೆ ಅವಳು ಇಲ್ಲೇ ಇದ್ದಾಳೆ ಮನೆಯಲ್ಲಿ ಅಂತ ನನಗೆ ಈಸಿಯಾಗಿ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ತೊಗೊತಾ ಇದ್ದೆ. ಇವಾಗೆಲ್ಲ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ. ಅವಳಿಗೆ 5 ಇಯರ್ಸ್ ಆಗಿರೋದ್ರಿಂದ ಎಲ್ಲಿ ಹೋಗಬೇಕು ಹೋಗಬಾರ್ದು ಅನ್ನೋದು ಗೊತ್ತಾಗ್ತಿದೆ, ಏನು ಮುಟ್ಬಾರ್ದು ಅನ್ನೋದು ಗೊತ್ತಾಗ್ತಿದೆ. ಸೊ ಅವಳು ಎಲ್ಲೇ ಇದ್ರೂ ಕೂಡ ನನಗೀಗ ಭಯ ಇಲ್ಲ. ಹಾಗಾಗಿ ಸಿಂಪಲ್ ಆಗಿರೋಂಥ ಗೆಜ್ಜೆನ ತಗೋತಾ ಇದ್ದೀನಿ. ಈಗ 3 ಇಯರ್ಸ್ ಬ್ಯಾಕು ನಾನು ಅವಳಿಗೆ ಕಾಲ್ಗೆಜ್ಜೆನ ಪರ್ಚೇಸ್ ಮಾಡಿದ್ದೆ. 6 ತೊಲಕ್ಕೆ ಕಾಲ್ಗೆಜ್ಜೆನ ತಗೊಂಡಿದ್ದೆ. ಸೊ ಅವಳಿಗೆ ಸುತ್ತಾನು ಕೂಡ ಗೆಜ್ಜೆ ಇರೋವಂಥ ತಗೊಂಡಿದ್ದೆ. ನಾನು ಅದಕ್ಕೆ ಅವಾಗ ಪೇ ಮಾಡಿದ್ದು 5000 ರುಪೀಸ್. ಇವಾಗ ನಾನು ಅವಳಿಗೆ ಕಾಲ್ಗೆಜ್ಜೆ ತಗೊಂಡಿರೋದು 3.5 ತೊಲಕ್ಕೆ ತಗೊಂಡಿದ್ದೀನಿ. ಜಸ್ಟ್ 3.5 ತೊಲಕ್ಕೆ ನಾನು 10,000 ಸಮಥಿಂಗ್ ಪೇ ಮಾಡಿದ್ದೀನಿ. ಕೇಳಿದ್ರೇ ದುಡ್ಡು ಶಾಕ್ ಆಗ್ತಾ ಇದೆ. ಆ ರೇಂಜಿಗೆ ಬೆಳ್ಳಿ ಕೂಡ ಬೆಳೆದ್ಬಿಟ್ಟಿದೆ. 10,000 ತಗೊಂಡೋದ್ರು ಒಂದು ಜೊತೆ ಕಾಲ್ಗೆಜ್ಜೆ ಬರೋದು ಕಷ್ಟ ಆಗಿದೆ. ಸೊ ಮುಂಚೆಲ್ಲ ಎಷ್ಟು ಈಸಿಯಾಗಿ ಬೈ ಮಾಡ್ಬೋದಿತ್ತು, ಇವಾಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ. 10,000ಕ್ಕೆ ವ್ಯಾಲ್ಯೂವೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.